ಧನುರಾಶಿಯ ವಿವಾಹಿತ ಸ್ತ್ರೀಯರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಭೀಮನ ಅಮಾವಾಸ್ಯೆ. ಹೌದು ತಾಯಿ, ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ. ಸೊ ಭೀಮನ ಅಮಾವಾಸ್ಯೆಯ ದಿವಸ ವಿವಾಹಿತ ಸ್ತ್ರೀಯರು ಏನು ಮಾಡ್ತೀರಿ? ಗಂಡನ ಪೂಜೆ ಮಾಡ್ತೀರಿ. ಸೊ ಗಂಡನ ಪೂಜೆ ಮಾಡೋದು ಸರಿ, ಆದರೆ ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಕಡ್ಡಾಯವಾದ ಪೂಜೆಯನ್ನು ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ಮಾಡಲೇಬೇಕು. ಪತಿವ್ರತ ಸ್ತ್ರೀ, ಪ್ರತಿಯೊಂದು ವಿವಾಹಿತ ಸ್ತ್ರೀ ಮಾಡಲೇಬೇಕಾದಂತಹ ವ್ರತ ಒಂದಿದೆ. ಅದು ಯಾವುದು ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ, ಏನು ಸಂಜೀವಿನಿ ವ್ರತ ಅಂತಲೂ ಸಹ ಕೇಳ್ತಾರೆ. ಅದನ್ನು ಹೇಳ್ತಲ್ವಾ, ಮೃತ ಸಂಜೀವಿನಿ ವ್ರತ, ಅಮೃತ ಸಂಜೀವಿನಿ ವ್ರತ. ಅದು ಬಹಳ ವಿಶೇಷವಾದಂತಹ ವ್ರತ, ಬಹಳ ಸುಲಭವಾಗಿ ಮಾಡಬಹುದಾದಂತಹ ವ್ರತ. ಹಾಗೂ ಪ್ರತಿಯೊಂದು ಯಾವುದೇ ರಾಶಿಯವರಾಗಿರಲಿ, ಪ್ರತಿಯೊಬ್ಬ ವಿವಾಹಿತ ಸ್ತ್ರೀಯು ಮಾಡಲೇಬೇಕಾದಂತಹ ವ್ರತ. ಅದು ಮಾಡಿದ ನಂತರ ನೀವು ಗಂಡನ ಪಾದ ಪೂಜೆಯನ್ನು ಮಾಡಬೇಕು. ಅದು ಯಾರಪ್ಪ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ. ಅದನ್ನು ಹೇಗೆ ಮಾಡಬೇಕು? ತುಂಬ ಸುಲಭ. ಅಂದರೆ ಯಾರು ಮಾಡ್ಬೋದು? ಎಲ್ಲರೂ ಮಾಡಬಹುದು. ಮನೆಯಲ್ಲಿ ಮಾಡಲೇಬೇಕಾದಂಥದ್ದು ಹೇಗೆ, ಯಾವಾಗ, ಎಷ್ಟು ಗಂಟೆಗೆಲ್ಲ, ಪ್ರತಿಯೊಂದು ವಿಚಾರಗಳನ್ನು ಸಹ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅದರ ಲಿಂಕ್ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಪ್ರತಿಯೊಂದು ಸಿಂಪಲ್ ಆಗಿ ನಿಮ್ಗೆ ಇನ್ನೊಂದ್ಸಲ ಹೇಳ್ಬಿಡ್ಬೇಕು ಅಂತಂದರೆ, ಧನುರಾಶಿಯ ಅಥವಾ ಯಾವುದೇ ರಾಶಿಯ ವಿವಾಹಿತ ಸ್ತ್ರೀ ಬೆಳಗ್ಗೆ ಎಲ್ಲ, ಅಂದರೆ ಹಿಂದಿನ ದಿವಸನೇ ಎಲ್ಲ ಸಾಮಾನು ರೆಡಿ ಮಾಡ್ಕೊಂಬಿಡಿ, ಐಟಮ್ಸ್ ಎಲ್ಲ. ಮರುದಿನ ಬೆಳಗ್ಗೆ 6:45 ಒಳಗಡೆ ಎದ್ದು ಸ್ನಾನಗಿನ ಮಾಡಿಕೊಂಡು ಆ ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಆ ದೇವರ ಮನೆಯಲ್ಲಿ ಒಂದು 5 ಬಣ್ಣಗಳ ಸಹಿತವಾದ ಒಂದು ಹೂವಿನ ಚಿತ್ರ ಬಿಡಿಸಿ, 5 ಇದಿರಬೇಕು. ಅದರಲ್ಲಿ ದಳಗಳು, 5 ದಳಗಳ ಒಂದು ಹೂವಿನ ಚಿತ್ರ 5 ಬಣ್ಣಗಳಲ್ಲಿ ಇಡಬೇಕು. ಅದ್ರ ಮೇಲೆ ಒಂದು ಮಣೆ ಇಟ್ಟು, ಅಕ್ಕಿ ಇಟ್ಟು, ಒಂದು ದೀಪದ ಸ್ತಂಭ, ತುಪ್ಪದ ದೀಪವನ್ನು ಹಚ್ಚಿ, ಆ ದೀಪಕ್ಕೆ ಅಲಂಕಾರ ಪೂಜೆಗಳನ್ನು ಮಾಡಿಕೊಂಡು ಭೀಮೇಶ್ವರಾಯ ನಮಃ ಅಂತ ಆವಾಹನೆ ಪೂಜೆ ಎಲ್ಲ ಮಾಡ್ಕೊಳ್ತಕ್ಕಂಥದ್ದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಅದನ್ನು, ಆಯಿತಾ? ಸೊ ಆ ಕಥಾಶ್ರವಣ, ಒಂದು ಕಡುಬು ನೈವೇದ್ಯ ಎಲ್ಲದೂ ಸಹ ತಿಳಿಸಿದ್ದೇನೆ. ಆ ಕಥೆಯನ್ನು ಓದಿ ಹೇಳಿದ್ದೇನೆ, ಅದನ್ನು ಕೇಳಿಸ್ಕೊಳ್ಳಿ ಅವತ್ತಿನ ದಿವಸ. ಅದನ್ನು ಹೊರತುಪಡಿಸಿ ಧನುರಾಶಿಯ ವಿವಾಹಿತ ಸ್ತ್ರೀಯರಿಗೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಧನುರಾಶಿಯ ವಿವಾಹಿತ ಸ್ತ್ರೀಯರು ಒಂದು ಎಕ್ಸ್ಟ್ರಾ, ಅದ್ರ ಜೊತೆಗೆ ಒಂದು ಆ್ಯಡ್ ಆನ್, ಆ ಪೂಜೆ ಜೊತೆಗೆ ಒಂದು ಚಿಕ್ಕದನ್ನು ಸೇರಿಸ್ಕೊಂಡ್ರೆ ನಿಮಗೆ ದೀರ್ಘವಾದಂತಹ ಯಜಮಾನರ ಆಯಸ್ಸು ದೀರ್ಘವಾಗುತ್ತೆ, ಯಜಮಾನರ ಆರೋಗ್ಯ ವೃದ್ಧಿ ಆಗುತ್ತೆ. ನಿಮ್ಮ ಹಾಗೂ ನಿಮ್ಮ ಯಜಮಾನರ ನಡುವೆ ಏನಾದ್ರು ಜಗಳ, ಮನಸ್ತಾಪ, ಇತ್ಯಾದಿ ಏನೇ ಇದ್ರೂ ಸಹ ಅದು ಪರಿಹಾರವಾಗಿಬಿಡುತ್ತೆ. ಸೊ ಏನಪ್ಪ ಅದು ಆ್ಯಡ್ ಆನ್ ಅಂದರೆ ಸೇರಿಸ್ಕೊಳ್ಳುವಂಥದ್ದು ಅಂದರೆ, 2 ದ್ರವ್ಯ ಬೇಕು. ನಾನು ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಹೇಳಿದ್ದೇನೆ, ಬಿಲ್ಪತ್ರೆಯಲ್ಲಿ ಈಶ್ವರನ ಅಷ್ಟೋತ್ರವನ್ನು ಓದಿಕೊಂಡು ಆ ದೀಪದ ಬುಡದಲ್ಲಿ ಬಿಲ್ಪತ್ರೆಯಲ್ಲಿ ಅಷ್ಟೋತ್ರ ಮಾಡಬೇಕು ನೀವು ಅನ್ನೋದಂತ ಹೇಳಿದ್ದೇನೆ. ಸೊ ಅದರ ಜೊತೆಯಲ್ಲಿ ಏನು ಮಾಡಬಹುದು ಅಂತಂದರೆ, 2 ಪಾತ್ರೆ ಮೊದಲೇ ತಂದಿಟ್ಕೊಂಡ್ಬಿಡ್ಬೇಕು. 2 ಸ್ಟೀಲ್ ಪಾತ್ರೆ ತಂದಿಟ್ಕೊಳ್ಳಿ. ಅದರಲ್ಲಿ ಒಂದರ ತುಂಬ ಹೆಸರು ಕಾಳನ್ನು ತುಂಬಿ, ಇನ್ನೊಂದ್ರ ತುಂಬ ಭತ್ತ ತುಂಬ್ಕೊಳ್ಳಿ. ಭತ್ತ ತಂದಿಟ್ಕೊಳ್ಬೇಕು ನೀವು. ಒಂದು ಅರ್ಧ kg 1 kg ಅಷ್ಟು ಭತ್ತ ಇಲ್ಲಿಂದರೂ ಸಂಗ್ರಹ ಮಾಡಿ ಇಟ್ಕೊಳ್ಳಿ, ಆಯಿತಾ? ಒಂದು ಪಾತ್ರೆಯಲ್ಲಿ ಭತ್ತ, ಒಂದು ಪಾತ್ರೆಯಲ್ಲಿ ಹೆಸರು ಕಾಳು. ಅದನ್ನು ಆ ದೀಪದ ಬುಡದಲ್ಲೇ ಇಟ್ಕೊಳ್ಳಿ, ಮುಂದೆನೇ ಇಟ್ಕೊಂಡು ಬಿಡದಲ್ಲೇ ಅಡಿಕೆ ಇಡಿ ಅದರ ಮೇಲೆ. ಹಾಗೂ ಆ ಶಿವಾಷ್ಟೋತ್ರ ಹೇಳಿ ಏನು ದೀಪಕ್ಕೆ ಪೂಜೆ ಮಾಡ್ತಿರಲ್ಲ, ಬಿಲ್ಪತ್ರೆ ಹಾಕಿ ಪೂಜೆ ಮಾಡ್ತಿರಲ್ಲ, ನಂತರ ವಿಷ್ಣು ಅಷ್ಟೋತ್ರ ಅಥವಾ ಬುಧಾಷ್ಟೋತ್ರ, ಬುಧ ಗ್ರಹದ ಅಷ್ಟೋತ್ರವನ್ನು ಹೇಳಿ ತುಳಸಿಯಲ್ಲೇ ಅರ್ಚನೆ ಮಾಡಿ ಹೆಸರು ಕಾಳಿಗೆ. ಹಾಗೂ ಬಿಳಿಯ ಬಣ್ಣದ ಹೂವಿನಲ್ಲಿ ಚಂದ್ರಗ್ರಹದ ಅಷ್ಟೋತ್ರವನ್ನು ಹೇಳಿ ಭತ್ತಕ್ಕೆ ಅಷ್ಟೋತ್ರ ಪೂಜೆಯನ್ನು ಮಾಡಿ. ಸಿಂಪಲ್ 2 ಅಷ್ಟೋತ್ರಗಳನ್ನು ಸೇರಿಸ್ತಾ ಇದ್ದೇನೆ. ಒಂದು ಹೆಸರು ಕಾಳು ಹಾಗೂ ಒಂದು ಭತ್ತ. ಅದಕ್ಕೆ ಹೆಸರು ಕಾಳಿಗೆ ಬುಧ ಗ್ರಹದ ಅಷ್ಟೋತ್ರ ಹೇಳಿ ತುಳಸಿಯಲ್ಲಿ ಅರ್ಚನೆ, ಹಾಗೂ ಭತ್ತಕ್ಕೆ ಚಂದ್ರಗ್ರಹದ ಅಷ್ಟೋತ್ರವನ್ನು ಹೇಳಿ ಬಿಳಿಯ ಹೂವಿನಲ್ಲಿ ಅರ್ಚನೆ. ಇಷ್ಟನ್ನೇ ಮಾಡಬೇಕಾಗಿರುವಂಥದ್ದು. ಈ ಪೂಜೆ ಮುಗಿಸಿ ನಂತರ ನಿಮಗೆ ಯಜಮಾನರ ಪಾದ ಪೂಜೆ, ಕಂಕಣ ಧಾರಣೆ, ಯಜಮಾನರ ಪಾದ ಪೂಜೆ ಇತ್ಯಾದಿಗಳೆಲ್ಲ ಇರ್ತದೆ. ಅದರ ನಂತರ ಯಜಮಾನರ ಪಾದಪೂಜೆನೂ ಆದ ನಂತರ ಈ ಹೆಸರು ಕಾಳು ಹಾಗೂ ಭತ್ತ ಹಾಗೂ ಒಂದು 108 ಕಡುಬು ಅದನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ತಿರ ಇರುವ ದೇವಸ್ಥಾನದಲ್ಲಿ ಯಾವುದೋ ಅರ್ಚಕರಿಗೆ ದಾನ ಮಾಡಿ, ನಂತರ ಮನೆಗೆ ಬಂದು ನಿಮ್ಮ ಮುಂದಿನ ಜೀವನ ಕ್ರಮವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ದಿನದ ಕ್ರಮವನ್ನು, ಆಯ್ತಲ್ವಾ? ಸೊ ಇಷ್ಟನ್ನು ಮಾಡಿಬಿಟ್ರೆ ಧನುರಾಶಿಯ ವಿವಾಹಿತ ಸ್ತ್ರೀಯರಿಗೆ ಅವರ ಯಜಮಾನರ ಆರೋಗ್ಯವೂ ಸರಿ ಹೋಗುತ್ತೆ, ನಿಮ್ಮ ಯಜಮಾನರ ಚೆನ್ನಾಗಿದೆ ಇನ್ನೂ ಚೆನ್ನಾಗಾಗುತ್ತೆ, ಒಳ್ಳೆಯ ದೀರ್ಘ ಆಯಸ್ಸು ಸಿಗುತ್ತೆ, ನಿಮ್ಮ ದಾಂಪತ್ಯ ಚೆನ್ನಾಗಿರುತ್ತೆ, ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ, ಮದುವೆನೇ ಆಗದಿರೋವಂಥವರಿಗೂ ಸಹ ಮದುವೆನೂ ಆಗುತ್ತೆ ಆ್ಯಕ್ಚುಲಿ, ಆಯ್ತಲ್ವಾ? ಇದಿಷ್ಟು ದಾನ ಪೂಜೆಗಳನ್ನು ಮಾಡೋದ್ರಿಂದ ಆ ಒಂದು ಜ್ಯೋತಿರ್ಭೀಮೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದಲೇ
ಇನ್ನು ಕೆಲವರು ಇರ್ತೀರಿ, ಇದೆಲ್ಲ ಪೂಜೆ ಇತ್ಯಾದಿಗಳು ಏನೂ ಮಾಡೋಕ್ಕಾಗಲ್ಲ ಸ್ವಾಮಿ, ಆ ಥರ ಪರಿಸ್ಥಿತಿ ಇದ್ದೀನಿ, ಬೇರೆ ಏನಾದ್ರು ಪರಿಹಾರ ಹೇಳಿ ಅನ್ನುವಂತಹ ಧನುರಾಶಿಯ ಸ್ತ್ರೀಯರಿರಬಹುದು. ಅಥವಾ ಇದೆಲ್ಲದನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತೀನಿ ಸ್ವಾಮಿ, ಇದ್ರ ಜೊತೆಗೆ ಇನ್ನೂ ಏನಾದ್ರು ಮಾಡಬಹುದಾ ಅಂತ ಕೇಳೋರಿಗೆ ನೋಡಿ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಪವರ್ಫುಲ್ ಡೇ. ಅವತ್ತಿನ ದಿವಸ ನೀವು ಮಾಡುವ ಹೋಮ ಹವನ ಯಜ್ಞ ಯಾಗಾದಿಗಳಿಗೆ ಒಳ್ಳೆ ಒಂದು 5-10 ಪಟ್ಟಷ್ಟು ಪುಣ್ಯ ಬರ್ತದೆ. ಸೊ ಆದ್ದರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ವಿಶೇಷವಾದ ಪರಿಹಾರ ಹೋಮಗಳು ಹಾಗೂ ವಿಶೇಷವಾದ ಒಂದು ಪ್ರಸಾದವನ್ನು ಸಹ ಕೈಗೆ ಹಾಕ್ಕೊಳ್ಳೋಕ್ಕೆ ನೀವು ಒಂದು ಹಾಕ್ಕೋಬೋದು, ನಿಮ್ಮ ಯಜಮಾನರು ಒಂದು ಹಾಕ್ಕೋಬೋದು. ಎಷ್ಟು ಬೇಕೋ ನೀವು ಪೂಜೆಗಳಿಗೆ ಕೊಟ್ಕೊಂಡ್ರೆ ಆಯ್ತು. ಅದರ ಬಗ್ಗೆ ಸಹ ಹೇಳ್ತೇನೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಪತಿ ಸಂಜೀವಿನಿ ಜ್ಯೋತಿರ್ಭೀಮೇಶ್ವರ ವ್ರತಾದಿಗಳನ್ನು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡಲಿಕ್ಕೆ ಆಗದೇ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ. ಸೊ ಆದ್ದರಿಂದ ಅವತ್ತಿನ ದಿವಸ ನಾನು ಆಗಲೇ ಹೇಳಿದಂತೆ ನಿಮಗೆ ಬಹಳ ಪರ್ವಕಾಲ ಅದು. ಆಷಾಢ ಮಾಸದ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವಕಾಲ. ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ಭೀಮೇಶ್ವರ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ಇಲ್ಲಿ ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೋ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ, ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತೇಳಿ ಭೀಮನ ಅಮಾವಾಸ್ಯೆಗ ಆ ಪರ್ವದಿನದಂದು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮ, ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ, ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ, ನಿಮ್ಮ ಆರೋಗ್ಯ ಬಾಧೆಗಳು, ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು, ಯಾರದೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಿ ಇಲ್ಲಿ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ, ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ಮದು, ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ. ಪಂಚೋಪರತ್ನಗಳ 5 ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು. ಇದರಲ್ಲಿ 5 ರತ್ನಗಳು ಯಾವ್ದ್ಯಾವುದು ಅಂದರೆ, ಒಂದು ಜ್ವಾಲಾಮುಖಿ ರತ್ನ, ಇನ್ನೊಂದು ವ್ಯಾಘ್ರನೇತ್ರ ರತ್ನ, ಇನ್ನೊಂದು ಚೈತನ್ಯ ರತ್ನ, ಇನ್ನೊಂದು ವಿರೋಪ್ಯ ರತ್ನ, ಇನ್ನೊಂದು ಪ್ರೌಢಿ ರತ್ನ. 5 ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಬ್ರಾಸ್ಲೆಟ್ ಅಲ್ಲಿ ಪೋಣಿಸಲಾಗಿದೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು. ನಿಮ್ಮ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ, ಅದು ಇರ್ತದೆ, ಬಟ್ ಜಾಸ್ತಿ ದಿನಗಳು ಇಟ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಇದಾದರೆ ಜಾಸ್ತಿ ಇಟ್ಕೊಳ್ಬಹುದು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು, ನಿಮ್ಮ ಯಜಮಾನರಂದರೂ ಸಹ ಕೈಗೆ ಹಾಕ್ಕೋಬಹುದು. ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಎಷ್ಟು ಸಂಕಲ್ಪ ಬೇಕು, ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ. ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮ, ಅಘೋರಾಸ್ತ್ರ ಹೋಮ, ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ. ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡಿಕೊಳ್ಳೋದು. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ, ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋದಿದೆಯಲ್ಲ, ಅದು ಬಹಳ ಪವರ್ಫುಲ್. ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ, ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ನಾವು ತಾಪಸಮನ್ಯು ಹೋಮ ಮಾಡೋದಿಲ್ಲ. ಅದರಿಂದ ಬಹಳ ವಿಶೇಷವಾದ ಪರ್ವಗಳು ಆ ಟೈಮಲ್ಲಿ, ಅವತ್ತಿನ ದಿವಸವೇ 4ನೇ ತಾರೀಕು ಅಮಾವಾಸ್ಯೆ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು. ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ, ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ದಿವಸ ಪಾಪ ಅವತ್ತಿನ ದಿವಸ 4ನೇ ತಾರೀಕು ಆ ಪೂಜೆಯನ್ನೂ ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಲವಾರು ಜನಕ್ಕೆ. ಆಯ್ತಲ್ವಾ, ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಅದೆಲ್ಲ ಪರಿಹಾರವಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಯ ದಿವಸ ಸ್ವಯಂವರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲ ಅಂದರೆ ಗುರುಬಲ ಸಿಗುವಂಗಾಗಲಿ, ಅಥವಾ ಆ ಫಲವನ್ನಾರು ಸಿಗಲಿ, ಅಥವಾ ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಶನಿ ಪೀಡೆಗಳಿದ್ರೂ ಪರಿಹಾರವಾಗಲಿ ಅನ್ನುವ ಕಾರಣಕ್ಕೆ ಶನಿ ಶಾಂತಿ, ಗುರು ಶಾಂತಿ, ನವಗ್ರಹ ಶಾಂತಿ, ಸ್ವಯಂವರ ಪಾರ್ವತಿ ಹೋಮ, ತಾಪಸಮನ್ಯು ಹೋಮ, ಅಘೋರಾಸ್ತ್ರ ಹೋಮ,
ಮಹಾಪ್ರತ್ಯಂಗಿರಾ ಹೋಮ. ಇಷ್ಟು ವಿಶೇಷವಾದಂತಹ 5 ವಿಶೇಷವಾದ ಹೋಮಗಳನ್ನು ಮಾಡಿ 5 ವಿಶೇಷವಾದ ರತ್ನಗಳನ್ನು ಅಭಿಮಂತ್ರಣೆ ಮಾಡಿ ಆ ಹೋಮಗಳಲ್ಲಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರಿಗೂ ಸಹ ಮಾತೆಯರಲ್ಲಿ ವಿನಂತಿ, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ. ನಿಮ್ಮ ಯಜಮಾನರ ಹೆಸರಲ್ಲಿ ಮಾಡಿಸ್ಬೇಕು ಅಂದರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ, ನಕ್ಷತ್ರ, ರಾಶಿ, ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಕೊಂಡ್ಬಿಡಿ. ಅವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದನೇ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ. ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದ 6:45 ಶುರು ಮಾಡಿ ಅಂಥೇಳಿ ನಾವು 6 ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು. ಸೊ ನೀವು ಲೈವಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ. ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರುಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರತಕ್ಕಂಥ ನಿಮ್ಮ ಎಲ್ಲ ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ, ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ, ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನು. ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗಲಿ. ಅವಿವಾಹಿತ ಸ್ತ್ರೀಯರಿದ್ದರೆ ವಿವಾಹ ಸಿದ್ಧಿ ಆಗಲಿಕ್ಕೂ ಸಹ ತುಂಬ ಅನುಕೂಲವಾಗ್ತದೆ. ಯಾರ್ದಾರು ಯಜಮಾನರು ಹುಷಾರಿಲ್ಲ ಅಂದರೂ ಸಹ ಅವರಿಗೆ ಯಜಮಾನರಿಗೆ ಹುಷಾರಾಗ್ಲಿಕ್ಕೆ ಕೂಡ ಜ್ಯೋತಿರ್ಭೀಮೇಶ್ವರ ವ್ರತ ತುಂಬ ಪವರ್ಫುಲ್ಲು. ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರೋವಂಥದ್ದು. ಅದಲ್ಲದಿದ್ದರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಕೊಂಡ್ರು ಆಗುತ್ತೆ. ಯಾವುದಾಗುತ್ತೋ ಅದು ಮಾಡಲಿ, ಯಾವುದೇ ಒತ್ತಾಯ ಇಲ್ಲ. ಆಯಿತಾ? ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.